ಅಲ್ಲ ಅವ್ರು ಯಾಕೆ 2-3 ಜನ ಹೇಳಲಿಕ್ಕೆ ನೀವು ಕೂದಲಿ 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ. 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಸ್ಪೆಸಿಫಿಕ್ ಆಗಿ ಫಿನಿಶ್ ಈ ಚರ್ಚೆ ಇಲ್ಲ, ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ ಇಂಪಾರ್ಟೆಂಟ್ ಚರ್ಚೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡಕ್ ನೋಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ. ಆದ್ರೆ ಯಾಕೆ ಕೂತ್ಕೊಂಡು ಮಾತಾಡಿದ್ರು? ಯಾಕೆ ಏನಾಗಿದೆ ಬಾಲಕೃಷ್ಣ ಅವರಿಗೆ? 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಕ್ಲಾರಿಫಿಕೇಶನ್ ಮುಂದೆ ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು. ಅವಾಗ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ತೊಂದರೆಗಳು ಆಗ್ತಾವ ಇದ್ರಲ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡೋಣ ಅಂಥೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡು ಅವಾಗ 15ರಿಂದ 17% ಏರಿಸಿದಾಗ ಸರಿ ಉಂಟಾ ಇಲ್ವಾ? ಬಿಲ್ ಕರೆಕ್ಟ್ ಉಂಟಾ ಇಲ್ವಾ? ಬಿಲ್ಲಿನ ಬಗ್ಗೆನೇ ಅಲ್ಲ, ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಇಂದಿನ ಈಗ ನೀವು ಸ್ವಲ್ಪ ಸಮಾಧಾನ ಕೇಳ್ರಿ. ನಾ ಹೇಳಿದ್ನಲ್ಲಿ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು. 15ರಿಂದ 17% ಆದಾಗ 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದ್ರ ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ. ಈಗ ಅಲ್ಲ ನೋಡಿ, ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್ ಸರ್. ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ನಾನು ನೋಡಿ ಮಾನ್ಯ ಸಭಾಪತಿಯವರೇ, ಮಾನ್ಯ ಸಭಾಧ್ಯಕ್ಷರೇ, ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ನಾನು ದಾಖಲೆಯನ್ನು ಕಳಿಸ್ಕೊಡ್ತೇನೆ. 2008ರಿಂದ ಮಾತಾಡ್ತಾರೆ ಕೂತಿರ್ಬೇಕಾ ನೋಡಿ. ಇಲ್ಲ ಸರ್, ಇಲ್ಲ. ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ನಾನು ರೆಕಾರ್ಡ್ ಜವಾಬ್ದಾರಿ ಉತ್ತರ ಮುಖ್ಯಮಂತ್ರಿ ಆಮೇಲೆ ಕಳ್ಸಿಕೊಡ್ತೀವಿ. ಸದನದಲ್ಲಿ ಅಧ್ಯಕ್ಷರೇ, ಅಧ್ಯಕ್ಷ ಇವತ್ತವರು ಓಕೆ ಭಾಷಣ ಮಾಡಕ್ ಬಿಟ್ಟಿದ್ರೆ ಬಿಲ್ ಮೇಲೆ ಭಾಷಣ ಮಾಡ್ತಾವ್ರೆ ನೋಡಿ. ಬಿಲ್ 17% ಪ್ರಕಾರ ನಾವು ಸರ್ಕಾರ ಏನ್ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಓಕೆ, ನಾವು ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಮೀಸಲಾತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಮಾತಾಡ್ತೀವಿ. ನೀವು ಸರ್ ನೀವು ಮಾತಾಡೋದಕ್ಕೆ ಕೇಳಕ್ ಕೊಡ್ಲಿಲ್ಲ ಅಂದ್ರೆ ನೀವು ರೆಕಾರ್ಡ್ ಏನ್ ನಾವು ಮಾತಾಡಕ್ ಎಲ್ಲದಕ್ಕೂ ನೋಡು ಮಾತಾಡಕತ್ತರ. ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬಿಟ್ರಿ ದಯಮಾಡಿ ಮಾತಾಡಕ್ ಅವಕಾಶ ಕೊಡಿ. ಪ್ರಾಬ್ಲಮ್ ಇದೆ. ಈ ಬಿಲ್ ಆ ಬಿಲ್ಗೂ ಈ ಬಿಲ್ ಕನೆಕ್ಟೆಡ್ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಇದು ಸಾವಿರಾರು ವರ್ಷಗಳ ಇತಿಹಾಸ, ಒಂದಕ್ಕೊಂದು ಕನೆಕ್ಷನ್ ಅದಾವ. ಓಕೆ, ನಮ್ಮ ಸರ್ಕಾರ ಆ ಮೀಸಲಾತಿ ಬಿಲ್ ಅಂತ ತೆಗೆದುಕೊಂಡು ಬಂದಾಗ ಅತಿ ಹಿಂದುಳಿದ ವರ್ಗಗಳಿಗೆ 1% ಅನ್ನ ಕೊಟ್ಟಿದ್ರು. ಯಾಕೆ 1% ಅನ್ನು ಕೊಟ್ಟರು? ಮಾನ್ಯ ಅಧ್ಯಕ್ಷರೇ, ಒಂದು ಕೆಂಪು ಮಾರಿದೆ ಅಂತ ಹೇಳಿ ಒಂದು ಸಮಾಜ ಐತಿ, SC ಸಮಾಜ. ಇಡೀ ರಾಜ್ಯದಲ್ಲಿ ಅವ್ರ ಜನಸಂಖ್ಯೆ ಎಷ್ಟು? ಕೇವಲ 6 ಜನ. ಕೇವಲ 6 ಜನ. ಇನ್ನೊಂದು ಸಮಾಜ ಐತಿ ಕೊಲುಪುಲು ವಂಡುಲು ಅಂತೇಳಿ 18 ಜನ. ಇಡೀ ರಾಜ್ಯದಲ್ಲಿ ಅವರಿರೋರು 18 ಜನ.
ಮಾಲ ಹನ್ನಾನಿ ಅಂತ ಇನ್ನೊಂದು ಸಮಾಜ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 8. ಮಾಲ ಜಂಗಮ ಅಂತ ಐತಿ, ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 62. ಮಾಲ ಮಸ್ತಿ ಅಂತ ಐತಿ, ಇಡೀ ಸಮಾಜದಲ್ಲಿ ರಾಜ್ಯದಲ್ಲಿ ಅವ್ರ ಸಂಖ್ಯೆ 38. ಈ ರೀತಿ ಸುಮಾರು 1 ಲಕ್ಷ ಚಿಲ್ಲರ ಸಮಾಜಗಳು, 59 ಜಾತಿಗಳನ್ನ ಅವು 1 ಲಕ್ಷ ಚಿಲ್ಲರ ಸಮಾಜಗಳು, ಅವ್ರದ್ದೆಲ್ಲ ಸಂಖ್ಯೆ ಕೂಡಿ 1 ಲಕ್ಷ ಚಿಲ್ಲರ. ಅವ್ರಿಗೆ ಉಳಿದ SC ಸಮಾಜದಲ್ಲಿ ಯಾರು ಅದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಸಮಾಜದಲ್ಲಿ ಇಲ್ಲಿ ತನಕ ಸಾಲಿನ ಹೋಲಿಲ್ದವ್ರು ಸಾಕಷ್ಟು ಜನ ಅದಾರ. ಸ್ಕೂಲಿಗೆ ಹೋಗಿಲ್ಲ ಅವ್ರಿಗೆ ನೌಕರಿಯಲ್ಲಿ ಸಿಗ್ಬೇಕು, ಅವ್ರಿಗೆ ಸರ್ಕಾರದಲ್ಲಿ ಎಲ್ಲಿ ಅವಕಾಶ ಸಿಗಬೇಕು. ಅಂಥದಕ್ಕೆ ಅವ್ರ ಸಂಬಂಧ 1% ವಿಶೇಷ ಒಂದು ರಿಸರ್ವೇಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಇದ ನಂತರ ನಮ್ಮ ಸರ್ಕಾರ ತಂದಂಥ ಈ ರಿಸರ್ವೇಷನ್ ಅನ್ನ ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟು 2024ರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು, ಇಲ್ಲ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತ ಹೇಳಿ. ಯಾವಾಗ ಈಗ 16 ತಿಂಗಳ ಹಿಂದೆ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು, ನಮ್ಮ ಡಿಸೆಂಬರ್ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನಿ ಅವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿನ ತೆಗೆದುಕೊಂಡು ಬಂತು. ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ತೆಗೆದುಕೊಂಡು ಬಂತು. 16 ತಿಂಗಳಾದರೂ ಕೂಡ ನಮ್ಮ ಈ ಸರ್ಕಾರ ಇದನ್ನ ಒಳ ಮೀಸಲಾತಿಯನ್ನು ತೆಗೆದುಕೊಂಡು ಬರಾಕ್ತಿದ್ದಿಲ್ಲ. ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ದೀವಿ. ನಮ್ಮ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ, ಅವ್ರ ಬಗ್ಗೆ ಚಿಂತನೆ ಐತಿ. ಆದ್ರೆ ಒಳ ಮೀಸಲಾತಿ ಏನೈತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದೆಪ್ಪ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಮಂಡಲ್ ಅವ್ರು ಏನಂತ ಹೇಳಿದ್ರು, ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತೈತಿ, ಅಂದ್ರೆ ನಾವು ಈಕ್ವಲ್ ಇದ್ರೆ ಅಷ್ಟೇ ಈಕ್ವಾಲಿಟಿ ಇರ್ತೈತಿ. ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ. ಅಸಮಾನರನ್ನು ತೊಗೊಂಬಂದು ಸಮಾನರ ಜೊತೆ ಇಟ್ಟರೆ ಸಮಾನತೆ ಬರುವುದಿಲ್ಲ, ಅಸಮಾನತೆ ಮುಂದುವರಿತದೆ ಅಂತ ಹೇಳಿ ಮಂಡಲ್ ಅವರು ಹೇಳಿದ್ರು. ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳು ಏಕರೂಪತೆಯ ಗುಂಪುಗಳಲ್ಲ, ಬದಲಾಗಿ ಅವು ಭಿನ್ನ ರೀತಿಯ ಗುಂಪುಗಳು ಎಂದು ಪರಿಗಣಿಸಬೇಕು ಅಂತ ಹೇಳಿದರು. ಎಲ್ಲ ನಮ್ಮ ಕರ್ನಾಟಕದ ಪರಿಶಿಷ್ಟ ಜಾತಿಗಳು ಒಂದೇ ಥರ ಸಮನಾಗಿಲ್ಲ, ಏಕರೂಪವಾಗಿಲ್ಲ. ಅದರಲ್ಲಿ ಭಿನ್ನ ಭಿನ್ನ ರೂಪ ಐತಿ, ಹಾಗಾಗಿ ಅವನು ಭಿನ್ನ ಭಿನ್ನ ರೂಪ ಪರಿಗಣಿಸ್ರಿ ಅಂತ ಮಾಡಿದರು. ನಮ್ಮ ಸರ್ಕಾರ ಮಧುಸ್ವಾಮಿ ಆಯೋಗ ಏನು ಮಾಡಿತ್ತು, ಅದಕ್ಕೆ ಅವರು ಸ್ವಲ್ಪ ಸಜೆಷನ್ ಅನ್ನು ಮಾಡಿದರು. ಅವ್ರು ಏನು ಮಾಡಿದರು, ಕ್ಯಾಟಗರಿ ಎ ಅಂಥೇಳಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ರೀತಿಯ 59 ಸಮಾಜಗಳು, ನಾ ಏನು ಹೇಳಿದ್ನಲ್ಲ 8, 60, 39 ಈ ಟೈಪ್ ಏನು ಸಣ್ಣ ಸಣ್ಣ ಸಮಾಜಗಳದಾವಲ್ಲ ಅವನ್ನ ಕ್ಯಾಟಗರಿ ಎ ಅಂತ ಮಾಡಿದರು. ಅದೇ ರೀತಿ ಎಡಗೈದ್ದು ಕ್ಯಾಟಗರಿ ಬಿ ಅಂಥೇಳಿ ಮಾದಿಗ ಸಮಾಜ ಎಲ್ಲ ಇದ್ದಿದ್ದು 18 ಸಮಾಜಗಳನ್ನು, ಆಮೇಲೆ ಬಲಗೈದ ಸಮಾಜದ ವಲಯ ಮತ್ತು ಇತರನ 17 ಸಮಾಜಗಳನ್ನು ಕೂಡಿ ಕ್ಯಾಟಗರಿ ಸಿ ಅಂಥೇಳಿ, ಕಡಿಮೆ ಹಿಂದುಳಿದ ಸಮಾಜಗಳಂದ್ರೆ ಇವತ್ತು ಲಂಬಾಣಿ, ಬೋವಿ, ಕೊರ್ಚ, ಕೊರಮ ಇವ್ರನ್ನೆಲ್ಲರನ್ನು ಕೂಡಿ ಕ್ಯಾಟಗರಿ ಡಿ ಅಂಥೇಳಿ, ಮತ್ತು ಮೂಲ ಜಾತಿನೇ ಗೊತ್ತಿಲ್ಲದಂಥ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಈ ಟೈಪ್ ಏನು ಜಾತಿಗಳು 3 ಇದಾವೋ ಅವ್ರಿಗೆ ಪಾಪ ಮೂಲ ಜಾತಿನೇ ಗೊತ್ತಿಲ್ಲ, ಅಂಥ 3 ಜನರದ್ದು ಕೂಡಿ ಕ್ಯಾಟಗರಿ ಇ ಅಂತ ಹೇಳಿ ಮಾಡಿ ಅವ್ರಿಗೆ 1% ಕೊಡುವಂಥ ಕೆಲಸ ನಮ್ಮ ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಿದರು. ಆದ್ರೆ ಈ ಸರ್ಕಾರ ಈಗ ತೆಗೆದುಕೊಂಡು ಬಂದಂಥ ಬಿಲ್ದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಎಡಗೈ ಸಮುದಾಯಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ, ಬಲಗೈ ಸಮುದಾಯಕ್ಕೆ ಅದಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಕೊರ್ಚ, ಕೊರಮ, ಲಮಾಣಿ, ಬೋವಿ ಮತ್ತು ಉಳಿದ ಎಲ್ಲರಿಗೂ ಕೂಡಿ 5% ತೆಗೆದುಕೊಂಡ್ಬಂದಿದ್ದಾರೆ. ಈ 5%ದಲ್ಲಿ ಏನಾಗಿದೆ, ಹಿಂದೆ ನಾವು ಇದ್ದಾಗ ನಮ್ಮ ಸರ್ಕಾರ ಈ ಲಮಾಣಿಗಳಿಗೆ, ಕೊರ್ಚರಿಗೆ, ಕೊರ್ಬರಿಗೆ ಒಟ್ಟಿಗೆ ಕೂಡಿ 4.5% ನಾವು ಕೊಟ್ಟಿದ್ದೀವಿ, ಎಕ್ಸ್ಕ್ಲೂಸಿವ್ 4.5%, ಮತ್ತು 1% ಅತಿ ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ. ಈಗ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಅತಿ ಹಿಂದುಳಿದವ್ರನ್ನ ಲಮಾಣಿಯವ್ರ ಜೊತೆ, ಒಡ್ರ ಜೊತೆ, ಕೊರ್ಚ, ಕೊರ್ಮರ ಜೊತೆ ಕೂಡಿಸಿ ಅದನ್ನು 5% ಮಾಡಿದ್ದಾರೆ. ಅದನ್ನು 4% ಪ್ಲಸ್ 1% ಅಂತ ಕೂಡ
ಈ ರೀತಿ ಅದನ್ನು ಮಾಡಿದ್ದಾರೆ. ಈಗ ಸಿ ಗುಂಪಿನ 5% ಮೀಸಲಾತಿಯನ್ನು 4% ಮತ್ತು 1% ಅಂತ ತಿದ್ದಿರಿ. ಇದ್ರ ಬಗ್ಗೆ ನನಗೆ ಮಾನ್ಯ ಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡಲಿ, ತಮ್ಮ ಉತ್ತರ ಕೊಡಬೇಕಾದ್ರೆ. ಈಗ ಒಂದು 100 ಅಪಾಯಿಂಟ್ಮೆಂಟ್ ಆದವು ಅಂತಂದ್ರೆ ಈ ನಮ್ಮ ಕಾನೂನಿನ ಪ್ರಕಾರ ನನಗೇನು ಅನಿಸ್ತೈತಿ, 90 ನೇಮಕಾತಿ ಒಂದು 4% ಇದ್ದಂಥ ನಮ್ಮ ಲಮಾಣಿ ಬೋವಿ ಅವ್ರಿಗೆ ಹೋಗ್ತೈತಿ. ಇನ್ನು 10 ಸೀಟ್ಗಳಲ್ಲಿ ಮಾತ್ರ ಇನ್ನು 1% ಇದ್ದವ್ರಿಗೆ ಬರ್ತೈತಿ. ಅಂದ್ರೆ ಮೊದಲು ಇವತ್ತು 90 ಫಿಲ್ಲಪ್ ಹಾಕೊಂತ ಹೋದ್ಮೇಲೆ ಉಳಿದವ್ರಿಗೆ ಅದು ಸಿಗ್ತೈತಿ. ಹಾಗಾಗಿ ಇವೇನು ಅತಿ ಹಿಂದುಳಿದ ಸಮಾಜಗಳು ಏನದಾವಲ್ಲ, ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲಂಥ ಸಮಾಜಗಳು, ಅವಕ್ಕೆ ನೀವು ಅಡ್ಡಾಡ್ಸಿದ್ರಿ. ಅವು ಪಾಪ ಬೆಂಗಳೂರಿಗೂ ಬಂದು ಅಲ್ಲೇ ಹೋರಾಟ ಮಾಡಿದ್ರು, ಇಲ್ಲಿ ಬೆಳಗಾವದಾಗ ಹೋರಾಟ ಮಾಡಿದ್ರು. ಅತಿ ಹಿಂದುಳಿದ ಸಮಾಜಗಳು ಪಾಪ ಅವರು ಬಾರ್ಕೋಲ್ ಮೇಲೆ ಹೊಡ್ಕೊಂಡ್ರು, ಏನೇನೋ ಮಾಡ್ಕೊಂಡ್ರು. ಅವ್ರಿಗೆ ಇವತ್ತಿಗೂ ಕೂಡ ಈ ಬಿಲ್ಲಿನ ಮೂಲಕ ನಿಜವಾದ ನ್ಯಾಯ ಸಿಗಲಿಕ್ಕಿಲ್ಲ ಅಂಥೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮ ಉತ್ತರ ಕೊಡ್ಬೇಕಾದ್ರೆ ನೀವು ಹೇಳ್ರಿ ಅಂತ ಹೇಳ್ತೇನೆ. ಆದಷ್ಟಲ್ದ ಇದರಲ್ಲಿ ಇನ್ನೂ ಒಂದು ಭಾಳ ಪ್ರಮುಖ ವಿಷಯದ ಬಗ್ಗೆ ಸೈಲೆಂಟ್ ಐತಿ ಬಿಲ್. ಅದ್ರ ಬಗ್ಗೆ ಉದ್ಗಾರ ಮಾಡಿಲ್ಲ. ಮಾನ್ಯ ಮುನಿಯಪ್ಪನವ್ರು ತಾವು ಇದನ್ನ ಗಮನ ಹರಿಸ್ಬೇಕು. ತಿಮ್ಮಾಪುರವ್ರು ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ. ಈಗ ಅಪಾಯಿಂಟ್ಮೆಂಟ್ದಲ್ಲಿ ಇದು ಒಳ ಮೀಸಲಾತಿ ಐತಿ, ಪ್ರಮೋಷನ್ದಾಗ ಬೇಕಲ್ಲ ಒಳ ಮೀಸಲಾತಿ. ಪ್ರಮೋಷನ್ದಾಗ ಯಾಕೆ ಒಳ ಮೀಸಲಾತಿ ಇಲ್ಲ? ಅದ್ರ ಬಗ್ಗೆ ಯಾಕೆ ಬಿಲ್ನಲ್ಲಿ ಉದ್ಗಾರ ಇಲ್ಲ? ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಪ್ರಮೋಷನ್ದಲ್ಲಿ ಕೂಡ ಒಳ ಮೀಸಲಾತಿ ಬೇಕು. ಇದರಲ್ಲಿ ಅಪಾಯಿಂಟ್ಮೆಂಟ್ದಲ್ಲಿ 2 ರೀತಿಯ ಅಪಾಯಿಂಟ್ಮೆಂಟ್ ಆಗ್ತಾವೆ. ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ 50% ಅದರಲ್ಲಿ ಆಗ್ತೈತಿ. ಇನ್ನೊಂದು ಚಾನಲ್ ಏನು, ಪ್ರಮೋಷನ್. ಈಗ ಒಳ ಮೀಸಲಾತಿ ಅದು ಪ್ರಮೋಷನ್ ಚಾನಲ್ದಲ್ಲಿ ಬೇಕಲ್ಲ ಒಳ ಮೀಸಲಾತಿ. ಇಲ್ಲಕ್ರೆ ನಿಮ್ಮ ಸಮಾಜಕ್ಕೆ ಯಾರು ನ್ಯಾಯ ಕೊಡ್ತಾರೆ? ಅಲ್ಲಿ ಅತ್ಯಂತ ತುಳಿದಂಥ ಸಮಾಜಕ್ಕೆ ಯಾರು ಕೊಡ್ತಾರ? ಯಾರು ಕೊಡೋದಿಲ್ಲ. ಅದಕ್ಕೆ ಈ ಕಾನೂನು ಬೇಕಾಗೈತಿ. ಅದಕ್ಕೆ ಈ ಕಾನೂನದಲ್ಲಿ ಆ ಕ್ಲಾಸ್ ಆ್ಯಡ್ ಆಗಬೇಕಾಗೈತಿ. ಒಳ ಪ್ರಮೋಷನ್ದಲ್ಲಿ ಕೂಡ ಇದು ನಮ್ಗೆ ಒಳ ಮೀಸಲಾತಿ ಬೇಕಾಗೈತಿ. ಅದ್ರ ಜೊತೆ ಇನ್ನೂ ಒಂದು ಪ್ರಮುಖ ಪಾಯಿಂಟ್ ಅಧ್ಯಕ್ಷರೇ, ನಾವು SCP-TSP ಫಂಡ್ ಐತಿ. SCP-TSP ಫಂಡ್ ಕೂಡ ಅದು ಕೂಡ ಇದು ಈ ರಿಸರ್ವೇಷನ್ ಪ್ರಕಾರ ಸ್ಪೆಂಡ್ ಆಗಬೇಕಾಗುತ್ತೆ. ಇಲ್ಲಿಕ್ಕಿನ ದೊಡ್ಡ ಸಮಾಜಗಳು ಏನದಾವು, ಶಕ್ತಿಯುತ ಸಮಾಜಗಳು ಏನದಾವು, ಅವರು ಬೇರೆಯವ್ರಿಗೆ ದುಡ್ಡು ಸಿಗೋಕೆ ಕೊಡೋದಿಲ್ಲ. ಅಲ್ಲಿ ಕಾರಿನ ಸ್ಕೀಮ್ ತೊಗೊಂಡ್ರೆ ಎಲ್ಲರೂ ಒಬ್ಬರ ತೊಗೊಂಡಿರ್ತಾರ. ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬಂದ್ರೆ ಒಂದೊಬ್ಬರ ತೊಗೊಂಡಿರ್ತಾರ. ಅದಕ್ಕೆ ಇದರಲ್ಲಿ ಕೂಡ ಫಂಡದಲ್ಲಿ ಕೂಡ ಇದು ನಮ್ಮ SCP-TSP ಫಂಡದಲ್ಲಿ ಕೂಡ ಈ ಮೀಸಲಾತಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಾನು ಆಗ್ರಹ ಪಡ್ತೇನೆ. ಹಾಗಾಗಿ ಈ ನಮ್ಮ ಬಿಲ್ ಏನೈತಿ, ನಮ್ಮ ಸರ್ಕಾರ ಏನು ಕೆಲಸ ಶುರು ಮಾಡಿತ್ತು, ನಮ್ಮ ಸರ್ಕಾರ ಏನು ಬಿಲ್ಲನ್ನು ತೆಗೆದುಕೊಂಡು ಬಂದಿತ್ತು, ಅದ ಮಾರ್ಗದಲ್ಲಿನ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮಹದೇವಪ್ಪನವ್ರ ಥ್ರೂ ಇದನ್ನೇನು ಇಂಪ್ಲಿಮೆಂಟ್ ನೀವು ಮಾಡಿರಿ, ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಇವೇನು 2 ಪ್ರಮುಖ ವಿಷಯಗಳೇನದಾವ, ಪ್ರಮೋಷನ್ದಲ್ಲಿ ಒಳ ಮೀಸಲಾತಿ ಇರಬೇಕು, SCP-TSP ಫಂಡದಲ್ಲಿ ಒಳ ಮೀಸಲಾತಿ ಇರಬೇಕು. ಅಷ್ಟಲ್ದ ಈ ಅತಿ ಚಿಕ್ಕ ಸಮುದಾಯಗಳು, ಸೂಕ್ಷ್ಮ ಸಮುದಾಯಗಳು ಏನದಾವು, ಅವಕ್ಕೆ ಏನು ಅನ್ಯಾಯ ಆಗತೈತಿ ಈ ಕಾನೂನಿನ ಮೂಲಕ, ಆ ಕಾನೂನಿನ ಮೂಲಕ ಅವ್ರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತ ನಾನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜೇನುಗೂಡಿಗೆ ಕೈ ಹಾಕಿದ್ರಂತ ಎಲ್ಲರೂ ಹೇಳಿದ್ದರು. ಆ ಜೇನುಗೂಡಿಗೆ ನಾವು ಕೈ ಹಾಕಿ ಕೈ ಸುಟ್ಕೊಂಡಿವಿ, ನಾವು ಅದಕ್ಕೆ ಕಳಿಸ್ಕೊಂಡಿವಿ, ಜೇನುಹುಳು ಕಳಿಸ್ಕೊಂಡಿವಿ. ಆದರೂ ನಮಗೆ ಸಮಾಧಾನ ಐತಿ. ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಎಟ್ ದ ಎಂಡ್ ಆಫ್ ದ ಲೈಟ್ ಕಾಣಾಕತ್ತೈತಿ. ಇವತ್ತು ಈ ಸರ್ಕಾರ ನಾವು ಮಾಡಿದಂಥ ಕೆಲಸ ಇಂಪ್ಲಿಮೆಂಟ್, ನಾವು ಮಾಡಿದಂಥ ಕೆಲಸದ ದಾರಿಯಲ್ಲೇನ ಈ ಸರ್ಕಾರ ಕೂಡ ಕೆಲಸ ಮಾಡಾಕತ್ತೈತಿ ಅಂಥೇಳಿ ನಮಗೆ ಸಂತೋಷ ಐತಿ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಧುಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ 5 ವರ್ಷದಿಂದ ಏನು ಒಳಗೆ ಕುಂತಿತ್ತು ಸದಾಶಿವ ಆಯೋಗ, ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಜಾತಿ ಎಷ್ಟು ನಮ್ಮ ಜನಸಂಖ್ಯೆ ಐತಿ ಆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಟ್ಟಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಆಗಿನ ಸರ್ಕಾರದ ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಬಿಲ್ಲನ್ನು ಕೂಡ ಸ್ವಾಗತವನ್ನು ಮಾಡಿ ನಾನು ಮಾತಾಡೋಕೆ ಅವಕಾಶ ನೋಡಿ, ಆಯೋಗದ ವರದಿಯನ್ನು, ಸದಾಶಿವ ಆಯೋಗದ ವರದಿಯನ್ನ ತಿರಸ್ಕಾರ ಯಾಕೆ ಮಾಡಿದ್ರಿ ಅಂತ ಹೇಳಿಲ್ಲ ತಾವು? ಹೊರಗೆ ತಂದಿದ್ದೀರಿ ಅಂತ ಹೇಳಿದ್ರಿ, ಹೊರಗೆ ತಂದು ತಿರಸ್ಕಾರ ಯಾಕೆ ಮಾಡಿದ್ರಿ ಅಂತ ಹೇಳಿಲ್ಲ.
ಮಾಧುಸ್ವಾಮಿ ಅವರ ಸಮಿತಿ ರಚನೆ ಮಾಡಬೇಕಾಗಿರೋ ಅವಶ್ಯಕತೆ ಅಂತ ಬಂದಿದ್ ಯಾಕಂತ ಹೇಳಿಲ್ಲ. ಅದಾದ್ಮೇಲೆ ಸಮಿತಿ ಆದ್ಮೇಲೆ ಬಂಜಾರ ಸಮಾಜದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿಬಿಟ್ಟು ನಮ್ಮ ಶಿಕಾರಿಪುರದಲ್ಲೆಲ್ಲ ಗಲಾಟೆ ಮಾಡಿದ್ ಯಾಕೆ ಅಂತ ಹೇಳಿಲ್ಲ. ಇದು ಹೇಗೆ ನೀವು ತಂದು ನೀವು ಮಾಡಿದಂತ ಹೆಂಗಾಯ್ತು ಅಂತ ಇಲ್ಲ ಅಧ್ಯಕ್ಷರೇ, ಅವರ ಕೆಲಸವನ್ನ ನಾವು ಮುಂದೆ ತಗೊಂಡು ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸದಾಶಿವ ಆಯೋಗದ ಒಪ್ಕೊಂಡಿದ್ರ, ಜಸ್ಟಿಸ್ ಸದಾಶಿವ ಆಯೋಗದ ವರದಿಯನ್ನು ಒಪ್ಕೊಂಡಿದ್ರ, ತಿರಸ್ಕಾರ ಮಾಡಿದ್ದೀರಾ. ಅದಾದ್ಮೇಲೆ ಮಾಧುಸ್ವಾಮಿ ಅವರ ವರದಿಯನ್ನ ಯಾಕೆ ತಂದಿಲ್ಲ? ಸುರೇಶ್ ಅವರೇ, ಹಲವಾರು ವರ್ಷ ನಾನು ಮಾತಾಡ್ತೇನೆ, ಮತ್ತೆ ಮಾತಾಡಿ ಸುರೇಶ್ ಅವರು. ಸನ್ಮಾನ್ಯ ಅಧ್ಯಕ್ಷೆ, ಏನು ಹಲವಾರು ವರ್ಷಗಳಿಂದ ಈ ಒಂದು ಸಮಾಜದವರು ಹೋರಾಟಗಳು ಮತ್ತೆ ಸದಾಶಿವ ಆಯೋಗ ಜಾರಿಗೆ ಬರಬೇಕು ಅಂತಕ್ಕಂಥ ಚಿಂತನೆ ಇವತ್ತೆಲ್ಲ ಕೂಡ ಹೋರಾಟಗಳ ಮುಖಾಂತರ, ನ್ಯಾಯಾಲಯದ ಮುಖಾಂತರ ಎಲ್ಲದೂ ಕೂಡ ಚಾಟಿ ಬಿಡಿಸಿ ಇವತ್ತು ಇದು ಕಾರ್ಯರೂಪಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ. ಇದರಿಂದ ಈ ಒಳ ಮೀಸಲಾತಿ ಸೌಲಭ್ಯ ಮತ್ತು ಪ್ರಾತಿನಿಧ್ಯ ಸರ್ವರಿಗೂ